ನಗರ ಪ್ರದೇಶಗಳಲ್ಲಿ ಓಲಾ ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳನ್ನು ಒದಗಿಸುವ ರೀತಿಯಲ್ಲಿ. ಮಾನ್ಯ ದೇವೇಗೌಡ್ರೆ, ನೀವು ನಮ್ಮ ಸದನದ ಗೌರವಾನ್ವಿತ ಅತ್ಯಂತ ಹಿರಿಯ ಸದಸ್ಯರು, ಸಹಕಾರಿಗಳು. ನೀವು ಎತ್ತಿಲ್ಲ ಅನ್ನೋದನ್ನ ಹೇಳಿದ್ರಿ, ಸಮಸ್ಯೆ ಅದು. ಯಂತ್ರೋಪಕರಣಗಳು ಆಲ್ಟರ್ನೇಟಿವ್, ಅದಕ್ಕೇನು ಮಾಡಬೇಕು ಅಂತ ಸರ್ಕಾರಕ್ಕೆ ಉಪದೇಶ ಮಾಡ್ತಾ ಇದ್ದೀರಿ. ಆದರೆ ರೈತರಿಗೆ, ಸಮಾಜಕ್ಕೆ, ಸರ್ಕಾರಕ್ಕೆ ಎತ್ತು ಹಿಂಗೆ ನಶಿಸಿ ಹೋಗ್ಬಿಡ್ಬೋದಾ ಅಥವಾ ಏನಾದರೂ ಮಾರ್ಗದರ್ಶನ ಇದೆಯೋ? ಇಂಥ ಅವಕಾಶದಲ್ಲಿ ಅಂಥ ಮಾರ್ಗದರ್ಶನ ನಾವು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದೀವಿ. ನಮ್ಮೂರಾಗ ಮನೆ ಸಚಿವರ ಅಪೇಕ್ಷೆ ಸರಿಯಾಗಿದೆ. ನಿಮ್ಮ ಭಾಗದಲ್ಲಿ ನೀರಾವರಿ ಇದೆ, ಜಮೀನು ವಿಸ್ತೀರ್ಣ ಇದೆ, ಎತ್ತುಗಳು ಸಾಕ್ತಕ್ಕಂಥ ಅವಕಾಶ ಇದೆ. ನೀವೇ ನೋಡಿದ್ರಿ ಚುಂಚನಕಟ್ಟೆ ಜಾತ್ರೆ ದೇಶದಲ್ಲೇ ಪ್ರಸಿದ್ಧ ಅಂತ. ಗೋಶಾಲೆಗಳನ್ನೇನು ಬಂದ್ ಮಾಡತ್ತೀರ, ಅವ್ನು ಚಾಲು ಮಾಡ್ರಿ. ಬೆಲ್ಲದವರು ಬೇಗ ಮುಗಿಸ್ಲಿ. ಮಾನ್ಯ ಬೆಲ್ಲದವ್ರಿಗೆ ಒಂದು 50 ಎಕರೆ ಅಲ್ಲೇ ಹಿಡಿದು ನೀವು ಒಕ್ಕಲ್ತನ ಮಾಡಕತ್ರಿ. ಬರೀ ನಮಗೆ ಟ್ರ್ಯಾಕ್ಟರ್ ಮಾರ್ತೀರಲ್ಲ ನೀವು, ಅದರಿಂದ ನಾವು ಎತ್ತು ಮಾರ್ತೀವಿ, ನಿಮ್ಮ ಟ್ರ್ಯಾಕ್ಟರ್ ತೊಗೊತೀವಿ, ಹಿಂಗಾಗೈತಿ. ದಯಮಾಡಿ ಈ ಗೋಶಾಲೆಗೆ ಎತ್ತಿಗೆ ಏನೂ ಸಂಬಂಧ ಇಲ್ಲ. ಗೋಶಾಲೆಯೊಳಗೆ ಹೋಗಿ ಯಾರು ಎತ್ತು ಬಿಡಂಗಿಲ್ಲ. ಗೋಶಾಲೆಗಳು ಅಂದ್ರೆ ಈಗ ನಾವು ಒಂದು ಕಡೆ ಕುರ್ತಕೋಟಿಯೊಳಗೆ ಎತ್ತಿಗಾಗಿನ ಹಾಸ್ಟೆಲ್ ಮಾಡಿದ್ದೀವಿ. ಆದರೆ ರೈತರು ಅದನ್ನು ಫ್ರೀಯಾಗಿ ಅಪೇಕ್ಷೆ ಮಾಡ್ತಾರೆ ಫೆಸಿಲಿಟಿನ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡದೆ ಹೋದ್ರೆ, ಈಗೆಲ್ಲ ನಮ್ಮ ಮನ್ಯಾಗ ಅದೆಲ್ಲ 6 ಜೊತೆ ಎತ್ತಿರ್ತಿದ್ವು, 8 ಜೊತೆ ಎತ್ತಿನ ಕಂಬತ್ತಿರ್ತಿದ್ರು, 12 ಜೊತೆ ಎತ್ತಿನ ಕಂಬತ್ತಿದ್ರು. ಈಗ ಯಾರ ಮನ್ಯಾಗೂ ಒಂದು ಜೋಡಿ ಎತ್ತು ಸಹಿತಿಲ್ಲ. ಆ ಸಗಣಿ ಬೋಳಿ ತೊಂದರೆ ಸಲುವಾಗಿ ಎತ್ತು ಕಟ್ಟುವುದ ನಿಲ್ಸಾರ. ಆಯ್ತು, ಓಟದ ಅದು ಬೇಗ ಫಿನಿಶ್ ಮಾಡಿ. ಎತ್ತು ಆಕಳ ಎಲ್ಲಾದ್ರ ಬಗ್ಗೆನೂ ವಿಚಾರ ಆದಷ್ಟು ಬೇಗ. ಎತ್ತಿನ ಜೊತೆ ಆಕಳದ ಬೆಲ್ಲದವರೇ ವಿಚಾರ ಮಾಡ್ರಿ. ಹಿಂದೆ ಎತ್ತುಗಳಿಂದಾನೇ ನೀರ್ ಎತ್ತಕ್ಕಂತ ಕೆಲಸನೂ ಕೂಡ ಎತ್ತುಗಳಿಂದಾನೇ ನಾವು ಮಾಡ್ತಾ ಇದ್ದು. ಅದೇನಿಲ್ಲ ಈಗ ಬೇಕಾಗಿರೋ ರೈತರಿಗೆ ಯಂತ್ರೋಪಕರಣಗಳನ್ನ ಕೊಟ್ಟು ಚೆನ್ನಾಗಿ ನಡೀತಾ ಇದ್ವಿ. ಆದರೆ ನಿಂತೋಗಿದಾವೆ ಅವೆಲ್ಲವೂ ಕೂಡ. ಅದರಿಂದ ಕೃಷಿ ಇಲಾಖೆ ಅದ್ರ ಬಗ್ಗೆ ಹೆಚ್ಚು ರೈತರಿಗೆ ಆ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಸಾವಯವ ಕೃಷಿ ಬಗ್ಗೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಆದ್ಯತೆ ನೀಡಿರುವುದು ಸರಿಯಷ್ಟೇ. ಆದರೆ ಬಹಳ ಹಣ ಖರ್ಚಾದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣುತ್ತಿಲ್ಲ. ಸಾವಯವ ಕೃಷಿಗೆ ದನದ ಗೊಬ್ಬರ ಬಹಳ ಮುಖ್ಯ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳ ಸಾಕಾಣಿಕೆಗೆ ರೈತರಿಗೆ ಪ್ರೋತ್ಸಾಹ ನೀಡಿ ಅವರು ಉತ್ಪಾದಿಸಿದ ಸಾವಯವ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆಯೂ ಕೂಡ ಆಗಬೇಕು. ಜೊತೆಗೆ ಅದ್ರ ಜೊತೆಯಲ್ಲೇ ಸಾವಯವ ಕೃಷಿಯ ಧಾನ್ಯಗಳ ಹೆಸರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕೂಡ ನಡೀತಾ ಇದೆ ಅಧ್ಯಕ್ಷರೇ. ಅದರಿಂದ ಕೃಷಿ ಯುವಕರಿಗೆ ತರಬೇತಿ ನೀಡಿ ಸಾವಯವ ಕೃಷಿ ಮಾಡಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್ ಮಾಡಿ ಮಾರುಕಟ್ಟೆ ಮಾಡಲು ಕೂಡ ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಕೃಷಿಯಲ್ಲಿ ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ರೈತನಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಹಾಗೂ ಮಾರಾಟ ಮಾಡಲು ಮುಕ್ತವಾಗಿರಬೇಕು. ಉದಾಹರಣೆಗೆ ತೇಗ ಬೆಳೆದರೆ ರೈತ ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶ ಇಲ್ಲ. ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ಇಂಥ ನಿಬಂಧನೆಗಳನ್ನು ಕೈಬಿಟ್ಟು ರೈತರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕು. ಇದಕ್ಕಾಗಿ ಬೇರೆ ಬೇರೆ ಮಂಡಳಿಗಳು ಇರುವಂತೆ ಟ್ರೀ ಬೋರ್ಡ್ ತೆರೆದು ರೈತರಿಗೆ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಮಾರಾಟ ಮಾಡಲು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷ. ಕೃಷಿ ಇಲಾಖೆ ಅದೇ ರೀತಿ ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೃಷಿ ಇಲಾಖೆ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರುಗಳನ್ನು ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಉಳ್ಳ IAS ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಏಕೆಂದರೆ ರೈತರ ಅನುಭವ ಅವ್ರಿಗಿರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನೇ ಬರದೇ ಇರ್ತಕ್ಕಂಥವ್ರು, ಕೃಷಿ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗ್ತಾ ಇದ್ದಾರೆ. ಅದು ಆಗಬಾರ್ದು ಅಧ್ಯಕ್ಷರೇ. ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ, ಇಡೀ ರಾಜ್ಯಕ್ಕೆ ಒಂದೇ ಒಂದು ಕೃಷಿ ವಿಶ್ವವಿದ್ಯಾಲಯ ಇತ್ತು. ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ, ಪಶುಪಾಲನೆ, ಮೀನುಗಾರಿಕೆ ಸಂಬಂಧಿಸಿದ ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣೆ, ರಿಸರ್ಚ್, ಎಜುಕೇಷನ್ ಅಂಡ್ ಎಕ್ಸ್ಟೆನ್ಷನ್ ಮಾಡಲಾಗುತ್ತಿತ್ತು. ಆದರೆ ಈಗ ನನಗೆ ತಿಳಿದಂತೆ ರಾಜ್ಯದಲ್ಲಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 7 ವಿಶ್ವವಿದ್ಯಾಲಯಗಳು ಇದ್ದಾವೆ. ಈ ವಿಶ್ವವಿದ್ಯಾಲಯಗಳ ಕೊಡುಗೆ ಏನು ಎಂಬುದು ಪ್ರಶ್ನಾರ್ಹ.